ಥ್ಯಾಂಕ್ ಯು, ಧನ್ಯವಾದಗಳು. ಮೊದಲನೇದಾಗಿ ಇಡೀ ಭಾರತವೇ ಹೆಮ್ಮೆ ಪಡುವಂತ ಮೈಸೂರಿನ ಈ ಸ್ಥಳಕ್ಕೆ ನನ್ನ ನಮಸ್ಕಾರ. ಮೈಸೂರು ಇನ್ಫೋಸಿಸ್ ಪ್ರೀತಿಸುವನು ಕನ್ನಡಿಗ, ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಇದೇ ಕನ್ನಡಿಗನ ಅಡ್ರೆಸ್ ಅಷ್ಟೇ. ನಾವು ಅದೇ ಮಾಡ್ಕೊಂಡು ಬಂದಿರೋದು. ಅಂದ್ರೆ ಕನ್ನಡ ಭಾಷೆ ಹೆಂಗಿದೆ ರೀ, ಭಾಷೆ ನೋಡಕ್ ಹೆಂಗಿದೆ ನೋಡಿ, ಮುತ್ತಿದ್ದಂಗಿದೆ. ಠಾ ಡಾ ಠಾ ಡಾ ಎಲ್ಲ ಮುತ್ತುಗಳು. ಅದು ಸ್ವಲ್ಪ ಅಲ್ಲಿ ಇಲ್ಲಿ ಹೊಡೆದಾದ್ರೆ ತೆಲುಗು ಆಗೋಯ್ತದೆ. ಮಲಯಾಳಂ ಹೆಂಗಿದೆ ಅಂದ್ರೆ ಜಿಲೇಬಿ ಇದ್ದಂಗಿದೆ, ಅದ್ರ ಮೇಲೆ ಯಾರೋ ಕೂತ್ರೆ ತಮಿಳ್ ಆಗೋಯ್ತದೆ. ಯಾರು ಕೇಳಿದ್ರು ಹಂಗಾರೆ ಹಿಂದಿ ಹೆಂಗಿದೆ ಅಂತ, ಹ್ಯಾಂಗರ್ ಅಲ್ಲಿ ಬಟ್ಟೆ ಹಾಕ್ದಂಗಿದೆ. ಅಷ್ಟೇ. ಇದು ಬರಿಯ ಕಾಮಿಡಿ ಇದ್ರೆ ಕೇಳಕ್ ಹೆಂಗಿರೋ ಕಾಮಿಡಿ ಇದೆ. ಕೇಳಕ್ ಹೆಂಗಿದೆ ನೋಡಿ, ತಮಿಳ್ ಸಚ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ನಾವು ಸಿನಿಮಾ ಮಾಡೋದೇ ತಮಿಳ್ನಾಡಿಂದ ಕಲ್ತಿದ್ದು. ರಾಜ್ಕುಮಾರು ಬಹಳ ವರ್ಷ ತಮಿಳ್ನಾಡಿನಲ್ಲಿ ಇದ್ರು. ವಾಟ್ ಎ ಬ್ಯೂಟಿಫುಲ್ ತಮಿಳ್. ಆದ್ರೆ ಅರ್ಥ ಆಗದೆ ಹೋದ್ರೆ ಹೌ ಡು ಯು ಲಿಸನ್ ಟು ತಮಿಳ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ನು ಬಡ್ರು ಗುಣ ಅದು ಬಡ್ರು ಎಣ್ಣು ಬಡ್ರೆ ಅಂತ ಅವನಿಗೆ ಎಣ್ಣು ಬಡ್ರೆ ಮ್ಯೂಸಿಕ್ ಇದೆ, ಒಂದು ಲೇಯರ್ ಇದೆ. ಎಷ್ಟು ಚೆನ್ನಾಗಿದೆ ತೆಲುಗು, ಎಷ್ಟು ಚೆನ್ನಾಗಿದೆ. ಹೈದರಾಬಾದ್ ಹುಚ್ಚರು ಹೆಂಗಿಟ್ಟಾಗಿ ಒಂದು ಚೆನ್ನಾಗಿದೆ. ಬೆಂಗಳೂರು ತೆಲುಗು, ಮೈಸೂರು ತೆಲುಗು ಅರ್ಥ ಆಗದೆ ಹೋದ್ರೆ ಹೆಂಗ್ ಕೇಳಿಸುತ್ತೆ ನನಗೆ. వాళ్ళు వచ్చాకని తీసుకొని పోయి లేవని చెప్పేసి కొట్టాసేమో నేను ಶಾಮಿಲ್ ಚೆನ್ನಾಗಿದೆ. ನಾನು ಇಲ್ಲಿವರೆಗೂ 350 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಅದರಲ್ಲಿ ನನ್ನ 280ನೇ ಸಿನಿಮಾ ಶ್ರೀ ಮಂಜುನಾಥ, ಚಿರಂಜೀವಿ, ತೆಲುಗು ನಮ್ಮ ಮೆಗಾ ಸ್ಟಾರ್, ಅವ್ರ ಜೊತೆ ಮಾಡಿದ್ದೆ. ನಾನು ದ್ವಾರಕೇಶ್ ಆಕ್ಟ್ ಮಾಡಿದ್ವಿ. ನೋಡ್ಬೇಕು, ಯಾರು ಬಂದ್ರು ಚಿರಂಜೀವಿ ಶಿವನ್ ಡ್ರೆಸ್ ಅಲ್ಲಿ ಇದ್ದಾರೆ, ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ನಾನು ಕೇಳಿದೆ, ಏನ್ ಸರ್ ಯಾರು ಬಂದ್ರು ಎದ್ದು ನಿಂತ್ಕೋತೀರಾ ಅಂತ. ತೆಲುಗುವಿನ ಮೆಗಾಸ್ಟಾರ್ ಚಿರಂಜೀವಿ ಹೇಳಿದ್ರು, ಸರ್ ತೆಲುಗುವಿನ ಮೆಗಾಸ್ಟಾರ್ ಚಿರಂಜೀವಿ ಹೇಳಿದ್ರು, ನಿಮ್ ಡಾಕ್ಟರ್ ರಾಜ್ಕುಮಾರ್ ಕಲಿಸ್ಕೊಟ್ರು ನನಗೆ. ಯಾವುದೇ ಭಾಷೆ ಬೇಕಾದ್ರೆ ಅವ್ರು ಮಲಯಾಳಮಲ್ಲೇ ಮಾತಾಡ್ತಾರೆ. ಹೌ ಡು ಲಿಸನ್ ಟು മലയാളം ಇಫ್ ಯು ಡೋಂಟ್ ನೋ മലയാളം? Completely when I'm talking, we can't control it. You know, always the problem when it continues. Control it. I can't go to Dubai. You know, man, slow you go to Dubai. I'm pretty particular. I'm in Dubai. Dubai वर्गो निल्सल हो. Dubai ಹೋಗೋ ವರ್ಗು ನಿಲ್ಸಲ್ಲ. ದುಬೈ ಭಾಷೆ ಕಲೀರಿ, ಬಹಳ ಒಳ್ಳೇದು. ವೆರಿ ಹೆಲ್ತಿ ಲ್ಯಾಂಗ್ವೇಜ್. ಕಪ ಗಿಪ ಏನು ಕಟ್ಟಲ್ಲ. ಎದೆಲಿರೋ ಕಪ ಎಲ್ಲ ಕ್ಲೀನ್ ಆಗ್ಬಿಡ್ತದೆ. ಫುರಾಕ್ ಅಲ್ಬಲೆ ಕದಮಿನೆ ಅಲ್ಫಲಾಕಿನ ಮೊಹದರ್ನ ದಲ ಫಿಲ್ಲಾಹಿ ಫರಾಖೀನ್ ಕಪ ಎಲ್ಲ ಆಚೆಗೆ ಹೋಯ್ತು ಹೋಗಿತ್ತು. ನೀವು ಹೇಳ್ತಲ್ಲ. ನಾನು ದುಬೈ ಏರ್ಪೋರ್ಟ್ ಅಲ್ಲಿ ನಿಂತಿದ್ದೆ, ಒಬ್ಬ ಮಾತಾಡ್ತಿದ್ದ. ಫುಲ್ ಆಗಲ್ಲ ನಾನು ಏನು ಹೇಳ್ತಾನೆ, ಹೈಟ್ ಇದ್ದಾನ್ರಿ, 6.5 ಅಡಿ ಇದ್ದಾನೆ. ಸರ್ ಅವ್ನು ಏನ್ ಕೆಲಸ ಮಾಡ್ತಾನೆ ಕೇಳಿ ಅಂದೆ. 6.5 ಅಡಿ ಏನ್ ಕೆಲಸ ಮಾಡ್ತಾನೆ? ಹಾಲ್ ಕರಿತಾನಂತೆ ಸರ್. 6.5 ಅಡಿ ಇದ್ದಾನೆ, ಹಾಲ್ ಕರಿ. ನಮ್ಮಲ್ಲಿ ಹಾಲ್ ಕರಿ ಇಷ್ಟೇ ಇರ್ತಾರೆ, ಕರೆ 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 ಕರೆ. ಇಲ್ಲ ಸರ್, ಇದು ದುಬೈ ಒಂಟೆ ಹಾಲು, ಅವನೇ ಬಕೆಟ್ ತಲೆ ಮೇಲೆ ಇಟ್ಕೊಂಡು ಕರಿತಾನೆ. ನೋಡಿ, ಹೆಣ್ಮಕ್ಳು ಗಂಡಸರೆಲ್ಲ ಇದ್ರು. ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು. ಸ್ವೀಟ್ಸ್ ತಗೊಂಡೋಗ್ತಾರೆ, ಹಣ್ಣು ತಗೊಂಡೆಲ್ಲ ಮನೆಗೆ ಹೋಗ್ತಾರೆ. ಮನೇಲಿ ಹೆಂಡತಿ ಮಕ್ಳು ನಡ್ಬೇಕು ಅಂತ ಇದೆಲ್ಲ ಹಣ್ಣು, ಸ್ವೀಟ್ಸ್, ಟಾಯ್ಸ್ ಎಲ್ಲ ತಗೊಂಡೋಗಿ ಅಲ್ಲೋಗ್ಬಿಟ್ಟು ಎಲ್ಲೋ ಕಿಟಕಿ ತೊಗ್ದಿಲ್ಲ, ಇನ್ನ ಇದಕ್ಕೆ ಎ ಸಿ ಇನ್ನೂ ಆನೆ ಇದೆ, ಫ್ಯಾನ್ ಇನ್ನೂ ಆನೆ ಇದೆ, ಅವನೆಲ್ಲ ಮನೇಲಿ ಅನ್ಕೋತಾರೆ, ಇವ್ನು ಬರದೇ ಹೋದ್ರೆ ಚೆನ್ನಾಗಿತ್ತು ಅಂತ. ಮನೆಗೆ ಹೋಗ್ಬೇಕಾದ್ರೆ ಗಂಡಸಿರೋ ನಗು ಮುಖ ತಗೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಹುರ್ರ ಅಂತ ಹೋದ್ರು. ಹೆಣ್ಮಕ್ಳು ಅಷ್ಟೇ, ಕನ್ರಿ ಕಾಫಿ ಕೊಡ್ಲಿಲ್ಲ ಅನ್ಬೇಕು. ಅದು ಬಿಟ್ಬಿಟ್ಟು ಏನು ಇಷ್ಟು ಜಲ್ದಿ ಬಂದ್ಬಿಟ್ರೆ ಇನ್ನೂ ಟಿವಿ ಸೀರಿಯಲ್ಲೇ ಮುಗಿದಿಲ್ಲ ಅಂದ್ರೆ ಅವ್ರು ಬೇರೆಲ್ಲಾರು ಸೆಟ್ಲ್ ಆಗ್ಬಿಡ್ತಾರೆ. ವಯಸ್ಸಾದವರು ಅಷ್ಟೇ, ಮನೆಯಲ್ಲಿದ್ರೆ ಸ್ವಲ್ಪ ಸಾಯಂಕಾಲದ ಕೆಮ್ಮಬೇಕು ಅಂತ, ಇಲ್ಲಾಂದ್ರೆ ಸೊಸೈಟಿ ಡೌಟ್ ಬರುತ್ತೆ, ಎಲ್ಲೋ ನಮ್ಮ ಮಾವ ಹೋಗ್ಬಿಟ್ರೆ ನೋಡು ಅಂತ. ಅದಕ್ಕೆ ಯಾವತ್ತೂ ನಗನಗ್ತಾ ಇರಿ, ಸಂತೋಷವಾಗಿ. ಕೋಳಿ ಎಲ್ಲ ಜಾಸ್ತಿ ತಿನ್ನೋರು ನಡೀತಾ ಇರ್ತಾರೆ. ಇನ್ನು ಪೋರ್ಕ್ ಜಾಸ್ತಿ ತಿನ್ನೋರು ಸೈಡಲ್ಲೇ ಓಡಾಡ್ತಿರ್ತಾರೆ. ನೋಡಿ ಏನ್ ತಿಂತಾರೆ ಅದ್ರ ಎಫೆಕ್ಟ್. ಮೈಸೂರು ಬೆಂಗಳೂರೆಲ್ಲ ಮುದ್ದೆ, ಆ ಮುದ್ದೆ ತಿಂದು ಮುದ್ದೆ ಎಫೆಕ್ಟ್ ತಿನ್ನೋದು. ಯಾರಿಗೂ ಹೆಸರಿಲ್ಲ, ಸುಮ್ಮನೆ ಮುದ್ದೆ ಎಫೆಕ್ಟ್ ಅದು. ಕುಂಬಳಕಾಯಿ ತಿನ್ನೋರು ನೋಡಿ, ನಿಂತ್ಕಡೆ ಎಲ್ಲ ಹೌದು ತಿಳಿದು. ನುಗ್ಗೆಕಾಯಿ ತಿನ್ನೋ ಏನೋ ಚೆನ್ನಾಗಿದೆ, ಯಾವ ಬಂದ ಮನೆ ಮಾಡೋದು. ಹಾಗಲಕಾಯಿ ತಿನ್ನೋನ್ ಮುಖ ನೋಡಿದ್ರೆ ಗೊತ್ತು ಯಾವಾಗ ಬಂದು ಪಾಪ ವಂಶ. ಸಂಧ್ಯಾ ಒಂದೇ ಸಮಯ ಮನೆಗೆ ನಿಮ್ಮ ಮುಖನೇ ಹಾಗಲಕಾಯಿ. ಇನ್ನು ಮುಲ್ಲಂಗಿ ತಿನ್ನೋರು ಹತ್ರ ಬಂದ್ರೆ ಗೊತ್ತಾಗೋದು ಮುಲ್ಲಂಗಿ. ವೆಜಿಟೇರಿಯನ್ ಹೆಂಗಿದ್ರೆ ನಾನ್ ವೆಜಿಟೇರಿಯನ್ ಹೆಂಗಿದೆ. ನಮ್ಮ ಮಂಗಳೂರು, ಕೇರಳ, ಗೋವಾ ಇದ್ರಲ್ಲಿ ಮೀನು ಭಾಳ ತಿಂತ. ಮಂಗಳೂರು ಜನ ಯಾರು ಹೇಳಿದ್ರೆ ಕೈ ಎತ್ತಿ ಅವ್ರಿಗೆ ಮಾತಾಡ್ತಾರೆ. ಹೆಂಚಿನ ಗೊತ್ತಿದ್ದು ಅವ್ರು ಮಾಡ ಹೆಂಚಿನ ತಿನ್ನ ಅವರೇ ಮಾತಾಡ್ತಾರೆ. ಭಾಳ ಇಂಟೆಲಿಜೆಂಟ್ ಅವರು ಮಂಗಳೂರು ಜನ ನಿಜವಾಗಿ. ಆದ್ರೆ ಒಂದ್ ಹೇಳ್ತೀನಿ, ಈ ಮೀನು ತಿಂದು ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಂಗಳೂರು ಎಫೆಕ್ಟ್ ಇರ್ತದೆ ನೋಡಿ. ಈ ಹೆಂಚಿನ ಗೊತ್ತಿಗೆ ಕೈ ಮರ ಹೆಂಚಿನ ಮೀನು ಎಫೆಕ್ಟ್ ಇರ್ತದೆ.
ಮೈಸೂರಲ್ಲಿ 2-3 ಎಫೆಕ್ಟ್ ಇದೆ ನೋಡಿ. ಸಿಟಿಲೆಲ್ಲ ಕೋಳಿ ಯಾವಾಗ ಚಿಕನ್ ತಿಂದು ಮಾತಾಡಿದಾಗಲೇ ಎಫೆಕ್ಟ್ ಇದೆ. ಅವ್ನು ಹೇಳ್ತಾ ಇದ್ದೀನಿ ಸುಮ್ಮನೆ ಕೂತು ಅಂತ ಕೇಳ್ತಾ ಇಲ್ಲ. ಅವ್ನು ಹೇಳ್ತಾ ಕೇಳ್ಕೊತ ಪಪ್ಪ ಹೇಳ್ತಾ ಇದ್ದೀನಿ ನಮಗೆ ಆವಾಗಿಂದ ಸುಮ್ಮನೆ ಕೂತು ಅವ್ನು ಹೇಳ್ತಾ ಇದ್ದ. ಈ ನೀವು ಸುನ್ನಿ ಚೌಕು, ಮಂಡಿ ಮೊಲ, ಬೆಂಗಳೂರು ಶಿವಾಜಿನಗರ ಇದೆಲ್ಲ ನೋಡಿ, ಎಲ್ಲ ದೊಡ್ಡ ತಿಂತಾರೆ ಮಾತಾಡೋಕೆ ಎಫೆಕ್ಟ್ ಸುನ್ಯಾನಿ ಪकड़ो मरला मंजा गुस्सा आते छोड़ ला बिड़ा ला मक्तार के दुकान में बिड़ा आग पलट भी सुनता ಎಫೆಕ್ಟ್ ಮಕ್ಕತಿ ತಿಂದುವ ಮಗನೇ ನೀನುವ ಯಾಕಂದ್ರೆ ಎಲ್ಲ ಕಪ್ಪೆ ತಿಂತಾರೆ ಲೈಫ್. ಬಟ್ ಜಾಗ ಇಲ್ಲ, ಸಿಂಗಾಪುರಲ್ಲಿ ಜಾಗ ಇಲ್ಲ, ಹಿಂಗೆ ಓಡಾಡ್ಬೇಕು. ಮಕ್ಕದಲ್ಲೂ ಜಾಗ ಇಲ್ಲ ಅವ್ರಿಗೆ. ಕಣ್ಣು ತೆಗೆದ್ರೆ ಬಾಯಿ ಮುಚ್ಚಬೇಕು, ಬಾಯಿ ತೆಗೆದ್ರೆ ಕಣ್ಣು, ಅದು ಒಟ್ಟಿಗೆ ತೆಗೆಯೋಕ್ಕಾಗಲ್ಲ. ಮತ್ತೆ ನೀನುವ ಮಗನೇ ಎರಡು ತೆಗಿಯೋಕ್ಕಾಗಲ್ಲ. ಗುದ್ದುತ್ತಾ ಇದ್ದಾನೆ ವಯಸ್ಸಾದನ್ನ. ನಂಗೆ ಮಾಡಬೇಡಪ್ಪ, ಗೋಮಾತೆ ಅದು, ಅದಕ್ಕೆ ನಮಸ್ಕಾರ ಮಾಡು. ಇಳಿ ಮೋಟರ್ ಬೈಕ್ ಹಿಡಿದು ಬಂದು ನಮಸ್ಕಾರ ಮಾಡಿದ ಗೋಮಾತೆ ಜಾಗ ಬಿಡಮ್ಮ, ಎದೋಗ್ಬಿಡ್ತು. ವೆರಿ ಗುಡ್, ಇನ್ನೊಂದು ಮಾಡಿ ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಎದೋಗ್ಬಿಡ್ತು. ಇನ್ನು ಒಂದೇ ಅಂದಿದೆ, ರಿಕ್ವೆಸ್ಟ್ ಮಾಡ್ದ ಅಮ್ಮ ಗೋಮಾತೆ ಪ್ಲೀಸ್ ಮಾಡಿ. ಎದ್ದಾಳ್ತಾ ಇಲ್ಲ. ಸರಿ ನೋಡೋದು ಗೋ ಮಾತೆ ಅಲ್ಲ, ಗೋ ಅಪ್ಪ. ನಡ್ಕೊಂಡೋದಾಗ ಮಾತ್ರ ಗೊತ್ತಾಗರಿ ಜೀವನ. AC ಕಾಲಗಳಿದ್ರೆ ಜೀವನ ಗೊತ್ತಾಗ. ಬೆಳಗ್ಗೆ 4 ಗಂಟೆವರೆಗೂ ಹುಬ್ಳಿ ಬೆಂಗಳೂರು ಕರ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಸ್ವಲ್ಪ ಕಣ್ಣು ಮುಚ್ಚಲ್ಲ. ಅವ್ನು ಕಣ್ಣು ಮುಚ್ಚಿದ್ರೆ 45 ಜನ ಒಟ್ಟಿಗೆ ಕಣ್ಣು ಮುಚ್ಚಲ್ಲ. ಬಟ್ ನಾವು ಅವನಿಗೆ ಥ್ಯಾಂಕ್ಸ್ ಹೇಳಲ್ಲ. ಅದೇ ಫ್ಲೈಟಲ್ಲಿ ನೋಡಿ, ನೀವು ಬರುವಾಗಲೇ ಕಳ್ಳನ್ನು ಕೇಳ್ದಂಗೆ ಕೇಳ್ತಾರೆ ವೇರ್ ಆರ್ ಯು ಗೋಯಿಂಗ್ ಅಂತ. ಒಳಗೋದ್ಮೇಲೆ ಒಂದಾರ ಫ್ಲೈಟ್ನಲ್ಲಿ ಭಾಳ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಒಳ್ಳೆ ಮಾತಾಡ್ತಾರೆ. ಒಳಗೋದ ತಕ್ಷಣ ಡೋರ್ಸ್ ಒಂದು ಒಳ್ಳೆ ಮಾತಿಲ್ಲ. ಈ ಜಾಗನೇ ನೋಡ್ತಿರ್ತಾರೆ. ಏನು ಬೆಲ್ಟ್ 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 ಬೆಲ್ಟ್, ನಾವು ಬೆಲ್ಟ್ ಬೆಲ್ಟ್ ಒಳ್ಳೆ ಮಾತು ಇಲ್ಲೇ ಇಲ್ಲ. ಆಮೇಲೆ ಏನಾದ್ರು ನೋಡಿ, ಏನನ್ನ ಹೇಳೋದ್ರಲ್ಲಿ ಸುಳ್ಳಿದೆ. ವಿ ಆರ್ 5800 feet above the sea, 6000. ನಮ್ಗೆ ಯಾಕಪ್ಪ ಹೇಳ್ಬೇಕು? ನಮ್ಮ ಡ್ರೈವರ್ ಹೇಳ್ತಾನೆ 400 ಹೋಯ್ತಾ 100 ಕಿಲೋಮೀಟರ್ 4 ಜನ ಬಿದ್ದೋಯ್ತಾರೆ, ಹುಷಾರು ಬಿಟ್ಟರೆ ಬೋರ್ ಒಳಗೆ ಬಿಡ್ತಾರೆ ಏನಾರು ಅಂತಾರೆ. ವಿ ಆರ್ 5800 feet, the fast of 6800 feet. ಇದು ಹೋಗ್ಲಿ, ಸುಮ್ಮನಿದ್ರೆ ಬೆಂಕಿಯಲ್ಲಿ ಬಿದ್ದರೆ ಏನು ಮಾಡೋದು, ನೀರಲ್ಲಿ ಬಿದ್ದರೆ ಏನು ಮಾಡೋದು ಅಂದ್ರೆ ಸಾಯಿಸಕ್ಕೆ ಕರ್ಕೊಂಡೋಗ್ತಾರೆ. ಆಮೇಲೆ ವಿ ಆರ್ 2 doors in the front and 2 doors in the back. ತುಮಕಕ್ಕೆ ನಾವು ನಿಂತಿರೋ ಪ್ಲೇನಿಂದ ತುಮಕಿದ್ರು ಸತ್ತೋಯ್ತೀವಿ. ಇದೆಲ್ಲ ಪರವಾಗಿಲ್ಲ. ಇಫ್ ಯು ಡೋಂಟ್ ನೀಡ್ ಆಕ್ಸಿಜನ್ ಪೈಪ್ ಅಂದ್ರೆ ಗಾಳಿ ಇಲ್ಲದೆ ಸಾಯ್ತೆ ನೀನು ಅಂತ ಹೆಂಗೆ ಸಾಯ್ತೀವಿ ಎಲ್ಲ ಹೇಳ್ಬಿಡ್ತಾರೆ. ನಿಮ್ಗೆ ಲಾಸ್ಟ್ ಒಂದಿದೆ, ಏನು ಅಂದ್ರೆ ಲೈಫ್ ಜಾಕೆಟ್ ಇಸ್ ಅಂಡರ್ ದ ಸೀಟ್ ಅಂತ. ನಮಗೆ ನಮ್ಮ ಸೂನೇ ಸರಿ ಕಾಣಕ್ಕಿಲ್ಲ. ಲೈಫ್ ಜಾಕೆಟ್ ಹುಡುಕ್ಬೇಕಾದ್ರೆ ಅದು ಅವಾಗ ಹುಡುಕ್ಬಾರ್ದು, ಯಾವಾಗ ಹುಡುಕ್ಬೇಕು ಪ್ರಾಕ್ಟಿಕಲಿ ಯೋಚನೆ ಮಾಡಿ. ಪ್ಲೇನ್ ಅಲ್ಲಾಡುವಾಗ ಕೈ ಹಾಕ್ಬೇಕಂತೆ ಒಳಗಡೆ. ಎಲ್ಲಿ ಕೈ ಹಾಕ್ತೀವಿ ನಮ್ಗೆ ಸಿಗ್ತದಂತ ಏನೋ ನಮ್ಗೆ ಗೊತ್ತಿಲ್ಲ, ಅದನ್ನ ಯಾವತ್ತೂ ಮಾಡಿಲ್ಲ. ಅದನ್ನ ತಗೊಂಡು ಕುತ್ತಿಗೆಗೆ ಹಾಕಬೇಕಂತೆ. ಕುತ್ತಿಗೆಗೆ ಹಾಕೊಂಡ್ಬಿಟ್ಟು ಪ್ರಾಕ್ಟಿಕಲ್ ಹೇಳ್ರಿ ಊದ್ಬೇಕಂತೆ. ಆ ಟೈಮಲ್ಲಿ ಗಾಳಿ ಬರ್ತದ ಬಾಯಿ ಅಪ್ಪನ ಬಂದ್ಬಿಟ್ಟು ಬಂದೆ ಅಂತ ಯಾರು ಹೇಳಿ. ಇನ್ನು ಆ ಟಾಯ್ಲೆಟ್ ಇದೆ ಫ್ಲೈಟಲ್ಲಿ, ಟೆಲಿಫೋನ್ ಬೂತ್ಗಿಂತ ಚಿಕ್ಕದು. ನಮ್ಮಂತವ್ರು ಒಳಗೋದ್ರೆ ಚಿಕ್ಕ ಮಕ್ಕಳು ಚಪ್ಪಳಿದೆ ಅವು ಅಂಕಲ್ ಒಳಗೋದ್ರೆ ಏನೇನು ಬಾಟ್ಲ್ಗಳು ಅಂದ್ರೆ ಯಾವ್ದು ಹೊತ್ತದೋ ಯಾವ್ದು ಬರ್ತದೋ ಗೊತ್ತಿಲ್ಲ. ನೀರು ಅಂದ್ಬಿಟ್ಟು ಎಲ್ಲ ಸಿಗ್ತದೆ. ನಾವು ಕಷ್ಟಪಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಆಚೆ ಹೆಂಗೋ ಬಂದ್ರೆ ಇಂಗ್ಲಿಷ್ನವರು ಹೌ ಡು ಯು ಡು ಸೇಮ್ ವಾಟ್ ಐ ಡು ಹೋಗು. ಇಂಗ್ಲಿಷ್ ಭಾಷೆನೇ ಹಂಗೆ ರೀ. ಎತ್ತರಕ್ಕೆ ಬಿಲ್ಡಿಂಗ್ ಕಟ್ಸ್ಬಿಟ್ಟು ಫ್ಲಾಟ್ ಅಂತಾರೆ. ಕೋಳಿದು ಇರೋಬ್ಬರ ತುಪ್ಪ ಎಲ್ಲ ಕಿತ್ತಾಕ್ಬಿಟ್ಟು ಟ್ರಸ್ಟ್ ಚಿಕನ್ ಅಂತಾರೆ. ನಾವು ಕನ್ನಡದಲ್ಲಿ ಹಂಗಲ್ಲ. ನೋಡಿಬೇಕಾದ್ರೆ ಹುಡುಗರು ಅಷ್ಟೇ ಆ ಇಂಗ್ಲೀಷ್ ಕಲಿತಾರೆ. ಇವತ್ತು ನಿಜವಲ್ಲೂ ಇಲ್ಲೆಲ್ಲ ಬಂದು ಕಲಿತಾರೆ. ಮುಂಚೆ ಎಲ್ಲ ಈ ಸಂಸ್ಕೃತಿ ಬೇಕು ಅಂದ್ರೆ ನಾವು ಅಮೆರಿಕಾಗೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಆ ಹುಡುಗರು ಹೆಂಗೆ ಅಂದ್ರೆ PUC ಆದ್ಮೇಲೆ ನಮಸ್ಕಾರ ಎಲ್ಲೈತೆ ಅಮೆರಿಕಾಗ ಹೋಯ್ತಾ ಇದ್ದೀವಿ, ಲಾಸ್ ಆಂಜಲೀಸ್ ಅಲ್ಲಿ ಸೀಟ್ ಸಿಕ್ಕಿದೆ. ಹೌದಾ, 1 ವರ್ಷ ಹೋಗ್ಬಿಟ್ಟು ಬರಲಿ ಅವ್ನು ನೋಡ್ಬೇಕು. ನೀವೆಲ್ಲ ಇಷ್ಟು ವರ್ಷದ ಕೆಲಸ ಮಾಡ್ತಿದ್ರ, 1 ವರ್ಷ ಆವಾಗ ಫಾರಿನ್ಗೆ ಹೋಗಿ ಬಂದ್ಬಿಡ್ಲಿ. ಅಣ್ಣ ನಮಸ್ಕಾರ ಹೋಗ್ಬಿಡ್ತು. ನರಗಿರೇ ಎಳೆದ್ಬಿಡ್ತಾರ. ನಾನು ಇಷ್ಟು ದೇಶಕ್ಕೆ ಹೋಗಿದ್ದೀನಿ, ನಾನು ನರ ಹೇಳ್ತಿಲ್ಲ. ಅದೇನು ಅಲ್ಲಾಡೋಯ್ತದೋ ಗೊತ್ತಿಲ್ಲ. ಇದು ಯಾಕೆ ಅಂದ್ರೆ ಮೋಸ್ಟ್ಲಿ ಅಕ್ಕಿ ರೊಟ್ಟಿ ತಿನ್ಕೊಂಡು ಚೆನ್ನಾಗಿದ್ರು. ಅಲ್ಲೋಗಿ ಪಿಜ್ಜಾ ತಿಂದು ಹಿಂಗೆ ಹಾಕ್ಬಿಟ್ಟವ್ರಿ ಅಂತ. ಆ ಪಿಜ್ಜಾ ಹೆಂಗಿದೆ ರೀ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ. ಇನ್ನು ಆ ಬರ್ಗರ್ ಗೌರ್ಮೆಂಟ್ ಬಸ್ ಸೀಟೇ ಕಿತ್ಕೊಂಡಿದ್ದಂಗಿದೆ. ಚೇಂಜ್ ಆಗ್ಬಿಡ್ತದೆ. ಆ ಪ್ಯಾಂಟ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ ಅಂತ ಗೊತ್ತಿಲ್ಲ. ಕೂತ್ಕೊಂಡ್ರೆ ಏನೇನು ಕಾಣ್ತಿದೆ ಅಂತ ಆಮೇಲೆ ಡ್ಯಾನ್ಸು ಮಾಡಲ್ಲ, ಯಾಕೆಂದ್ರೆ ಬೆಳೀತದೆ. ಯಾಕಷ್ಟು ಕಷ್ಟಪಟ್ಟು ಬಟ್ಟೆ ಹಾಕೋಬೇಕು. ಇದೆಲ್ಲ ಬರೋ ಇಲ್ಲಿ ಶೇವಿಂಗ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಕ್ಕೆ ಇಟ್ಕೊಂಡಿದ್ದೀವಿ.
ಆಮೇಲೆ ಹೇರ್ ಕಟಿಂಗ್ ಮಾಡ್ತಾರೆ, ಅವ್ನು ಇಲ್ಲೂ ತೆಗೆದು ಬಿಡ್ತಾರೆ, ಇಲ್ಲಿ ಮಾತ್ರ ಹಿಡಿತಾರೆ. ಅದು ಹೆಂಗ್ ಕಾಣ್ತದೆ ಅಂದ್ರೆ ಯೋಚನೆ ಮಾಡ್ತಾರೆ, ಟಾಯ್ಲೆಟ್ ಒಯ್ಯೋ ಬ್ರಷ್ ಇದ್ದಂಗಿಲ್ಲ. ಅದಕ್ಕೆ ಹೇಳೋದು, ನಾವು ಇಂಡಿಯನ್ಸ್ ಪ್ರಪಂಚಕ್ಕೆ ಸ್ಟೈಲ್ ಹೇಳ್ಕೊಟ್ಟವರು, ಪ್ರಪಂಚಕ್ಕೆ ಗುರುಕುಲ ಕೊಟ್ಟವರು, ನಾವು ಆಲ್ವೇಸ್ ನಂಬರ್ 1 ಅಲ್ಲಿ ಇದ್ದೀವಿ. ಥ್ಯಾಂಕ್ ಯು. Please like, share and subscribe.